ನಮಸ್ಕಾರ ಗೆಳೆಯರೇ. ನಿಮಗೆಲ್ಲ ರಾಮಾಯಣ ಚೆನ್ನಾಗಿ ಗೊತ್ತಿರುತ್ತೆ. ರಾಮಾಯಣದಲ್ಲಿ ರಾವಣನ ವಧೆ ಮಾಡಿದ ನಂತರ ಲಂಕೆಯಲ್ಲಿ ಇರಬೇಕಾದ್ರೆ ಲಕ್ಷ್ಮಣ ಹೇಳ್ತಾನೆ, ರಾಮ ಹೆಂಗೂ ನಾವು ಗೆದ್ದಿದ್ದೀವಲ್ಲ, ನಾವು ಇದು ಸ್ವರ್ಣಮಯಿ ಲಂಕಾ, ನಾವಿಲ್ಲೇ ಇದ್ಬಿಡೋಣ ಅಂತ ಲಕ್ಷ್ಮಣ ಹೇಳ್ತಾನೆ. ಆವಾಗ ರಾಮ ಹೇಳ್ತಾನೆ, ಅಪಿ ಸ್ವರ್ಣಮಯಿ ಲಂಕಾ ನಾಮೇ ಲಕ್ಷ್ಮಣ ರೋಚತೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಇದರಲ್ಲಿ ಮುಖ್ಯವಾಗಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅನ್ನೋದು ಪ್ರಖ್ಯಾತಿ ಪಡೆದಿರುವಂಥದ್ದು. ಜನನಿ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಮಾತೃದೇವೋಭವ ಅಂತಾರೆ. ಜನ್ಮಭೂಮಿ ಇವಾಗಿನ ವಿಚಾರ. ಜನ್ಮಭೂಮಿ ಅಂದರೆ ನಾವು ಜನ್ಮ ತಾಳಿದ ಭೂಮಿ. ಇವಾಗ ನೀವೆಲ್ಲ ಇಲ್ಲಿ ಗೌರಿಬಿದೂರು ಸುತ್ತಮುತ್ತ ಹುಟ್ಟಿ ಬೆಳೆದಿರೋಂಥವ್ರು. ನಾನು ಗೌರಿಬಿದೂರಲ್ಲಿ ಹುಟ್ಟಿ ಬೆಳೆದಿರೋನು. ಸುತ್ತಮುತ್ತ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋರಿಗೆ ನಿಮ್ಮದು ಹಳ್ಳಿ ಯಾವುದು ಅಂತ ಹೇಳಿದ್ರೆ ಆವಾಗ ನಿಮ್ಮ ಹಳ್ಳಿ ಹೆಸರು ಹೇಳ್ತೀರ. ಅದೇ ಥರ ನಮ್ಮದು ಯಾವುದು ಹಳ್ಳಿ ಅಂದರೆ ನಮ್ಮ ಮೂಲ ಬಂದ್ಬಿಟ್ಟು ರಾಯರೇಕಲ ಹಳ್ಳಿ ಅಂತ. ಅದು ಉತ್ತರ ಪಿನಾಕಿ ನದಿ ದಡದಲ್ಲಿದೆ. ಇವಾಗಿನ ವಿಚಾರ ಏನು ಅಂದರೆ ನಮ್ಮ ಉತ್ತರ ಪಿನಾಕಿ ನದಿನೇ. ಇದು ಚಿಕ್ಕಬಳ್ಳಾಪುರದ ನಂದಿ ದುರ್ಗ ಈ ಬೆಟ್ಟದ ಶ್ರೇಣಿಗಳಲ್ಲಿ ಉದ್ಭವ ಆಗುತ್ತೆ. ಎರಡು ನದಿ ಪ್ರಮುಖವಾಗಿರುವಂಥದ್ದು, ಒಂದು ಉತ್ತರ ಪಿನಾಕಿನಿ, ಇನ್ನೊಂದು ದಕ್ಷಿಣ ಪಿನಾಕಿನಿ. ಉತ್ತರ ಪಿನಾಕಿನಿ ಗೌರಿಬಿದನೂರು, ಹಿಂದೂಪುರ, ಅನಂತಪುರ, ತಾಡಪತ್ರಿ ಮೂಲಕ ಹರಿದು ನೆಲ್ಲೂರು ಬಳಿ ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಅದೇ ಥರ ದಕ್ಷಿಣ ಪಿನಾಕಿನಿ ನಂದಿದುರ್ಗ ಬೆಟ್ಟ ಶ್ರೇಣಿಗಳಲ್ಲೇ ಹುಟ್ಟಿ ದಕ್ಷಿಣಕ್ಕೆ ಹರಿದು ಆನೇಕಲ್ ಆ ರೀಜನಲ್ಲಿ ಹೋಗ್ಬಿಟ್ಟು ಹೊಸೂರು ತಲುಪಿ, ಹೊಸೂರಿಂದ ಕೃಷ್ಣಗಿರಿಯಿಂದ ತಿರುವಣ್ಣಾಮಲೆಯಿಂದ ಕಡ್ಲೂರಿನಲ್ಲಿ ಬಂಗಾಳ ಕೊಲ್ಲಿಗೆ ಸೇರುತ್ತೆ. ನಾನು ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದಾಗ ನಮ್ಮ ಉತ್ತರ ಪಿನಾಕಿ ನದಿ ಎಲ್ಲಿಂದ ಕರೆಕ್ಟಾಗಿ ಇದೆ ಅಂತ ಗೊತ್ತಾಗುತ್ತೆ ಅಂದರೆ, ಶ್ರೀನಿವಾಸ ಸಾಗರ ಡ್ಯಾಮ್ ಇದೆಯಲ್ಲ ಅದರ ಹತ್ತಿರದಿಂದ ನಮ್ಮ ಉತ್ತರ ಪಿನಾಕಿ ನದಿ ಇದು ಪಥ ಗೊತ್ತಾಗುತ್ತೆ. ನೆಲ್ಲೂರು ತನಕನೂ ಅದನ್ನು ಟ್ರೇಸ್ ಮಾಡ್ಬೋದು. ಆದರೆ ದಕ್ಷಿಣ ಪಿನಾಕಿನಿದು ಪಥನೇ ಇವಾಗ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಇವಾಗಿನ 30 ವರ್ಷ ಹಿಂದೆ ತಗೊಂಡಾಗ ದಕ್ಷಿಣ ಪಿನಾಕಿನಿ ಕೂಡ ಚೆನ್ನಾಗಿ ಹರಿತಾ ಇತ್ತು, ಉತ್ತರ ಪಿನಾಕಿನಿನೂ ಚೆನ್ನಾಗಿ ಹರಿತಾ ಇತ್ತು. ನಾವು ಇಲ್ಲೇ ಇದ್ವಿ 30 ವರ್ಷ ಹಿಂದೆ ಗೌರಿಬಿದೂರಲ್ಲಿ ಇರಬೇಕಾದ್ರೆ. ಒಂದು ರೆಫರೆನ್ಸ್ ಅಂದರೆ ಆಂಜನೇಯ ದೇವಸ್ಥಾನ ಇದೆಯಲ್ಲ, ನದಿಗಡ್ಡೆ ಆಂಜನೇಯ ದೇವಸ್ಥಾನದ ಎರಡೂ ಭಾಗದಲ್ಲಿ ಆ ಕಡೆ ಮತ್ತು ಈ ಕಡೆ ನದಿ ಹರಿತಾ ಇತ್ತು. ಈಗ 5 ವರ್ಷಕ್ಕೊಮ್ಮೆ 10 ವರ್ಷಕ್ಕೊಮ್ಮೆ ಎಲ್ಲ ನದಿ ಹರಿಯುತ್ತೆ. ಗೌರಿಬಿದೂರು ತನಕ ಬರೋದೇನೆ ಕಷ್ಟ ಆಗಿದೆ. ಇಲ್ಲಿ ಪ್ರಮುಖವಾಗಿರೋ ವಿಚಾರ ಏನು ಅಂದರೆ, ಉತ್ತರ ಪಿನಾಕಿನಿ ನದಿ ಶ್ರೀನಿವಾಸ ಸಾಗರ ಡ್ಯಾಮಿಂದ ಹಿಡಿದು ನೆಲ್ಲೂರು ತನಕನೂ ಅದರ ಪಥನ ನಾವು ನೋಡ್ಬೋದು. ಆದರೆ ದಕ್ಷಿಣ ಪಿನಾಕಿನಿದು ಈ ವರ್ತೂರು ಮುಖಾಂತರ ಎಲ್ಲ ಹೋಗ್ಬಿಟ್ಟು ಆನೇಕಲ್ಗೆಲ್ಲ ಹೋಗುತ್ತೆ. ಅದರದ್ದು ಪಥ ಕೂಡ ಇವಾಗ ಸಿಗೋದಿಲ್ಲ. ಯಾಕೆ ಅಂದರೆ ಅಭಿವೃದ್ಧಿ ಹೆಸರಲ್ಲಿ ಎಲ್ಲನೂ ಹಾಳಾಗ್ಬಿಟ್ಟಿದೆ. ಅದು ಟ್ರೇಸ್ ಕೂಡ ಸಿಗೋದಿಲ್ಲ. ಹಂಗಾಗಿದೆ. ಮುಂದೆ ನಮ್ಮ ಉತ್ತರ ಪಿನಾಕಿನಿ ಕೂಡ ಅದೇ ಥರ ಆಗುವಂಥ ಒಂದು ಸಾಧ್ಯತೆಗಳು ಇರುತ್ತೆ. ಈ ಉತ್ತರ ಪಿನಾಕಿನಿ ಎಷ್ಟು ದೊಡ್ಡ ನದಿ ಅಂದರೆ, ಒಂದು ವಿಚಾರ ಇದೆ, ಯಾವುದೇ ಎರಡು ನದಿಗಳ ಸಂಗಮ ಅಂತ ತಗೊಂಡಾಗ ಯಾವ ನದಿ ದೊಡ್ಡದಾಗಿರುತ್ತೆ ಅದ್ರ ಹೆಸರು ಉಳ್ಕೊಳತ್ತೆ. ಇವಾಗ ಉದಾಹರಣೆಗೆ ಉತ್ತರ ಪಿನಾಕಿನಿ ಹಿಂದೂಪುರ ಹತ್ತಿರ ಜಯಮಂಗಳಿ ನದಿ ಜೊತೆಗೆ ಸಂಗಮ ಆಗುತ್ತೆ. ಆ ಜಯಮಂಗಳಿ ನದಿ ಬಂದ್ಬಿಟ್ಟು ದೇವರಾಯನದುರ್ಗ ಸಮೀಪದಲ್ಲಿ ಉದ್ಭವ ಆಗ್ಬಿಟ್ಟು ಅಲ್ಲಿ ಬಂದು ಸೇರುತ್ತೆ. ಅದು ಉತ್ತರ ಪಿನಾಕಿ ನದಿ ಸೇರಿದ ಮೇಲೆ ಉತ್ತರ ಪಿನಾಕಿ ನದಿ ಹೆಸರು ಮಾತ್ರ ಉಳ್ಕೊಳತ್ತೆ. ಅದೇ ಥರ ಇನ್ನೂ ಮುಂದೆ ಹೋದ್ಮೇಲೆ ಚಿತ್ರಾವತಿ ನದಿ ಅನ್ನೋದು ಬಂದು ಸೇರ್ಕೊಳುತ್ತೆ. ಆಮೇಲೆ ಒಂದು ಪಾಪಾಗ್ನಿ ನದಿ ಅನ್ನೋದು ಕೂಡ ಬಂದು ಅದು ಸೇರ್ಕೊಳುತ್ತೆ. ನಮ್ಮ ಉತ್ತರ ಪಿನಾಕಿನಿ ನದಿಗೆ ಆಂಧ್ರದಲ್ಲಿ ಪೆನ್ನಾರ್ ನದಿ ಅಂತಾರೆ,
ಮತ್ತು ತಮಿಳ್ನಾಡಲ್ಲಿ ಪೊನ್ನಿಯಾರ್ ನದಿ ಅಂತಲೂ ಕರೀತಾರೆ. ಹಾಗಾಗಿ ಇದು ಎಷ್ಟು ದೊಡ್ಡ ನದಿ ಅಂತ ನೀವೇನೇ ಊಹಿಸಬಹುದು. ಇಷ್ಟು ದೊಡ್ಡ ನದಿ ಒಂದು ಕಡೆ ಇವಾಗ ಟ್ರೇಸಸ್ ಇಲ್ಲದೆ ಆಗಿದೆ, ಇನ್ನೊಂದು ಕಡೆ ಬರೀ ಅದರ ಪಾತ್ ಮಾತ್ರ ಉಳ್ಕೊಂಡಿದೆ. ಹಾಗಾಗಿ ಜನಗಳು ಎಚ್ಚೆತ್ತುಕೊಂಡು ನಾವು ನಮ್ಮ ನದಿಯನ್ನು ಕಾಪಾಡಿಕೊಳ್ಳಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮುಂದೆ ಬರೆದ್ರೆ ಆವಾಗ ನಾವು ನಮ್ಮ ನದಿಗಳನ್ನು ಉಳಿಸ್ಕೋಬೋದು. ನದಿಗಳನ್ನ ಉಳಿಸ್ಕೊಳ್ಳೋದು ಹೇಗೆ ಅಂದರೆ, ಇವಾಗ ಒಂದೊಂದು ನದಿಯಲ್ಲಿ ಹಾಗೆಯೇ ಅಲ್ಲಿ ಒಂದು ಬ್ರಿಡ್ಜ್ ಕಟ್ಟಿರ್ತಾರೆ. ಆ ಬ್ರಿಡ್ಜು ಎಷ್ಟು ಅಗಲ ಇರುತ್ತೆ ಅಷ್ಟು ಅಗಲ ನದಿ ಹರಿತಾ ಇತ್ತು ಅಂತ ಲೆಕ್ಕ ಬರುತ್ತೆ. ಆ ನದಿಯ ಪಾತ್ರ ಏನಿದೆ ಆ ಪಾತ್ರನ ಕರೆಕ್ಟಾಗಿ ಸಂರಕ್ಷಣೆ ಮಾಡಿಸಿದ್ರೆ ಗೌರ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ನಿಮ್ಮ ಗ್ರಾಮದ ಹತ್ತಿರ ಇರುವಂಥ ನದಿ ಪಾತ್ರ ಇಷ್ಟಿರಬೇಕಾಗಿತ್ತು, ಇಷ್ಟಾಗಿದೆ ಅಂತ ನಿಮ್ಮ ಪಂಚಾಯಿತಿಗೆ ತಿಳಿಸಿ ಅಲ್ಲಿಂದ ಮುಂದಿನ ಅಧಿಕಾರಿಗಳಿಗೆ ತಿಳಿಸಿ ಎಲ್ಲ ಹೋರಾಡಿದ್ರೆ ಎಲ್ಲರೂ ತಮ್ಮ ತಮ್ಮ ಪ್ರದೇಶದಲ್ಲಿರುವಂಥ ನದಿಯ ಪಾತ್ರವನ್ನು ಕಾಪಾಡಿಕೊಳ್ಳಬಹುದು. ಹಾಗಾಗಿ ಎಲ್ಲರೂ ಎಚ್ಚೆತ್ತುಕೊಂಡ್ರೆ ನಿಮ್ಮ ಭವಿಷ್ಯಕ್ಕೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ಕೊಡುಗೆ ಆಗುತ್ತೆ. ನಾವು ನಮ್ಮ ಜನ್ಮಭೂಮಿಗೆ ಒಂದು ಸೇವೆ ಸಲ್ಲಿಸಿದ ಹಾಗೆ ಆಗುತ್ತದೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು.